ಒಟ್ಟು ವಡ್ಡಿ ವಾಲಗ ಶಿವಸ್ಥಾನಗಳು ಎಲ್ಲಿದ್ದು ಸಿದ್ದಣ್ಣ? ಎಲ್ಲಿದ್ದುರಿಪ್ಪ? ಹಳ್ಳಿ ಹಣಮರ ನಾಡ ದಿಲ್ಲಿ ಬಾದಶಾನ ಪಟ್ಟಣದೊಳಗ ಇದ್ದು ವಡ್ಡಿ ವಾಲಗ ಶಿವಸ್ಥಾನಗಳಿದ್ದು. ಹೌದ್. ಈ ವಡ್ಡಿ ವಾಲಗ ಶಿವಸ್ಥಾನಗಳು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರ ಕೈವಶ ಆಗಬೇಕಂತೇಳಿ ಪರಮಾತ್ಮ ಸಿಕ್ಕಾ ಬಿದ್ದಿತ್ತು. ಅದೇ ಪ್ರಕಾರ ಮುಂದೆ ವಡ್ಡಿ ವಾಲಗ ಶಿವಸ್ಥಾನಗಳು ಅವ್ರ ಕೈವಶ ಆಗ್ಯಾವ. ಆಗ್ಯಾವ್ರಿಪ್ಪ. ಅದ್ರಕ್ಕಿಂತ ಪೂರ್ವದೊಳಗ ಏನಾಗಿತ್ತು? ಅಕ್ಕವ ಮಾಯವ್ವ ದೇವರಿಗಳಿ ಬಪ್ಪಣ್ಣ ಗುರು ಬೀರ್ ದೇವರು ಕೂಡಿಕೊಂಡು ಗುರುವರ್ಯವಣ್ಣ ಸಿದ್ದನ ಹಬ್ಬ ಹಾಕ್ಯಾರ. ಅವ್ನು ಹಾಕ್ಯಾರಲ್ಲ, ಗುರುವರ್ಯವಣ್ಣ ಸಿದ್ದನ ಹಬ್ಬ ಹಾಕದ ಕರಾಗ ಬೀರ್ ದೇವರಿಗೆ ಮಾಳಿಂಗರಾಯಗ ಬೆಟ್ಟಿರ್ಲಿಲ್ಲ. ಹೌದು. ವಡ್ಡಿ ವಾಲಗ ಶಿವಸ್ಥಾನಗಳರೇ ಮಾಳಿಂಗರಾಯನ ಕೈದಿಂದ ಹೊರಗೆ ಬಂದಾವ. ಹೌದು. ಹಂಗಾದ್ರ ಗುರು ರೇವಣ್ಣ ಸಿದ್ದನ ಹಬ್ಬದೊಳಗ ವಡ್ಡಿ ವಾಲಗ ಶಿವಸ್ಥಾನಗಳನ್ನ ಎಲ್ಲಿದ್ದಿಂದ ತಂದು ಬಡದ್ರ ಅನ್ನುವಂಥದ್ದು ಹಾಲ ಮತದಾಗ ಗಿಂಡಿ ಕಡಲ್ಲ ಅನ್ನಂಗ ಪ್ರಶ್ನೆ. ಎಲ್ಲರಿಗೂ ತಿಳಿಯಂಗಿರ್ಬೇಕು ಪಾಯಿಂಟ್ ಟು ಪಾಯಿಂಟ್. ಸಣ್ಣನೆಯ ಮಣ್ಣಲೊಳಗೆ ನುಣ್ಣನೆಯ ಶಿಲೆಯೊಳಗೆ. ಹೌದು, ಶಿಲೆಯೊಳಗೆ. ಸಣ್ಣನೆಯ ಮಣ್ಣಲೊಳಗೆ ನುಣ್ಣನೆಯ ಶಿಲೆಯೊಳಗೆ. ಹೌದು ಹೌದು. ಬಣ್ಣಿಸುತ್ತ ಬರದ ಪುಟದೊಳಗೆ ಇರುವ ಎನ್ನೊಳಗೆ ಇರನು ಆ ಶಿವನು ಸರ್ವಜ್ಞ ಅಂತ ಹೇಳಿದ್ರು ಅವ್ರು. ಹೌದ್ರಿಪ್ಪ. ಇವತ್ತಿನ ದಿವಸ ಅಂಕಲಗಿ ಗ್ರಾಮದೊಳಗ ನಿಂಗರಾಯ ಮುತ್ಯಾನ ಮುಂದೆ ಟೇಜಿನ ಮ್ಯಾಗ ನಿಂತು ಮಾತಾಡ್ಬೇಕಾದ್ರೆ ಈ ಮಾತಿನ ಮರ್ಮೇನು, ಮಾತಿನ ತಾತ್ಪರ್ಯ ಏನ್ರಿಪ್ಪ? ಸಿದ್ದಣ್ಣ, ಇವತ್ತಿನ ದಿವಸ ಸಣ್ಣ ಮಣ್ಣಿನ ಕಣದೊಳಗ ಪರಮಾತ್ಮ ಅದಾನ್ರಿಪ್ಪ. ಅದಾನು. ಒಂದು ಕಲ್ಲಿನಿಂದ ಕಟ್ಟಿದಿರ್ತಕ್ಕಂತ ಮೂರ್ತಿ ಒಳಗ ಭಗವಂತ ಅದಾನ್ರಿಪ್ಪ. ಒಂದು ಅಂದವಾಗಿ ಬಿಡಿಸಿರ್ತಕ್ಕಂತ ಚಿತ್ರಪಟದವು ಸಹ ಪರಮಾತ್ಮ ಅದಾನಂದ ಮ್ಯಾಲ ಈ ಪಂಚ ಮಹಾಭೂತಗಳಿಂದ ಕೂಡಿರ್ತಕ್ಕಂತ ಈ ಶರೀರದೊಳಗ ಹೌದು ಆ ಶಿವ ಇಲ್ಲತ್ತೇಳಿ ಹೆಂಗಲ್ಲಾಕ ಬರ್ತದ? ಈ ಶರೀರದೊಳಗನು ಕೂಡ ಶಿವ ಅದಾನನ್ನುವಂತ ಮಾತ ಹಿಂಗ ವಚನಕಾರರು ಕೂಗಿ ಹೇಳ್ಯಾರಿಪ್ಪ, ಹೇಳ್ಯಾರು. ಅದಕ್ಕೆ ಇಲ್ಲಿ ತನಕ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಸಾಗಿ ಹೊಂಟವ ಆತ್ಮೀಯ ಬಂಧುಗಳೇ. ಹೌದು, ನಡೆದಾವ್ರಿಪ್ಪ, ನಡೆದಾವು. ಯಾಕತ್ತ ಕೇಳಿದ್ರೆ ದೈವ ಚಿಕ್ಕದಿದ್ರು ಸಹಿತ ಬಾಳ ಚೊಕ್ಕ ಅದ, ಬಹಳ ಚೊಕ್ಕ ಐತಿ. ಒಂದೊಂದ್ ಕಡೆ ರಮ್ಮಿ ಆಡೋರು ಬಾಳ ಗದ್ದಲ ಮಾಡ್ತಾರ. ನನ್ ಒಟ್ರ ಕೋದತ್ತೇಳಿ ಇಲ್ಲಿ ಎಷ್ಟ್ ಹೋದ್ರು ಶಾಂತ ಕೂತಾರ. ಅದು ಏಕ್ ನಂಬರ್ ಅಂದಿನ. ಹೌದಲ್ಲ? ಯಾಕತ್ತ ಕೇಳಿದ್ರೆ ಜಗಳ ತೆಗಿಬೇಕು. ಎಂತವ್ರ ಜೋಡಿ ಜಗಳ ತೆಗಿಬೇಕು? ಎಂತವ್ರ ಜೋಡಿರಿಪ್ಪ? ಎರಡು ಕೊಳ್ಳಿ, ಎರಡು ತಲವಾರ, ಎರಡು ಕುಡುಗುಲ, ಎರಡು ಕೊಯ್ತಾ. ಹಂಗಲ್ಲ. ಮತ್ ಹೆಂಗ್ರಿ? ಜಗಳ ತೆಗಿಬೇಕು ಶಾಣ್ಯರ ಸಂಗಟ, ಜ್ಞಾನದ ಜಗಳ ತೆಗಿಬೇಕು. ಹೌದು. ಎದ್ರ ಜಗಳ? ಜ್ಞಾನದ ಜಗಳಪ್ಪ. ಬಗ್ಗದೇ ಇಲ್ಲ ಅಂದ್ ಬಿಡ್ಬೇಕು. ಹೌದು. ಜಿಕ್ಕಾಗನೇ ಈ ಸಲ ಪುಷ್ಪರಾಜ್ ಪುಷ್ಪ ಬಗ್ಗದೇ ಇಲ್ಲ. ಹೌದು. ಯಾಕಂತ ಕೇಳಿದ್ರೆ ಇಲ್ಲಿ ತನಕ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಸಾಗಿ ಹೊಂಟಾವ್ರಿಪ್ಪ. ಅಚ್ಚ ಕಡಿ ಶ್ರೇಷ್ಠ ಕಲಾವಂತರು ನಮ್ಮ ಅಣ್ಣನ ಸ್ಥಾನದೊಳಗಿರ್ತಕ್ಕಂತ ಸರ್. ಯಾಕಂತ ಕೇಳಿದ್ರೆ ಹಾಡ್ಕಿ ಒಳಗ ನನಗ ವಯಸ್ಸ, ಅವ್ರಿಗೆ ಸರ್ವಿಸ್ ಆದಟ್ಟಿನ ನನಗ ವಯಸ್ಸಾಗಿಲ್ಲ. ಹೌದಾ? ಹೌದ್ ಹೌದ್ ಹೌದಲ್ಲ? ಈಗ ಮಾತಾಡುವಂತ ಮಾತು ಹೆಂಗಾಗ್ಲಗತ್ತಾವ ಸಿದ್ದೋಣ ಗೊತ್ತದ ಏನು? ಹೆಂಗಾಗ್ಲತ್ತಾವ್ರಿಪ್ಪ? ಅಕ್ಕಿ ಹೆಣತಿ ಬೆಡ್ರೂಮ್ ದಾಗ ಗಂಡಗ ಅಂಜಿಸ್ತಿದಳತ್ತಕ್ಕಿ. ಹೆಂಗ ಅಂಜಿಸ್ತೇಳ್ರಿ? ಬೆಡ್ರೂಮ್ ದಾಗ ಕೂತಾಗ ಹೆಣತಿ ಅಂದಳತ್ತ ಗಂಡಗ. ಏನತ್ತ? ರೀವ್ ನನಗ್ ಬಾಳ ಅನ್ಸ್ತೀರಿ ಅಂದಳತ್ತ. ಹೌದು ಹೌದು. ಏನಂದಳ? ರೀ ನೀವ್ ನನಗ್ ಬಾಳ ಅನ್ಸ್ತೀರಿ ಅಂದಳತ್ತ. ಹೌದು ಹೌದು. ಅವಾಗ ಅದು ಗಂಡ ಅಡಬಿಟ್ಟು ಮನುಷ್ಯ ಚಿರ್ರಿಗೆ ಬರ್ತದು. ನಿನಗಾಕ ಅನ್ಸಲ್ಲ, ನಿನ್ನ ಕೋಡಿ ನಿನಗ ಆಳಬೇಕಂತ ಕಟ್ಕೊಂಡ್ ಬಂದಿನ ಅಂದವ. ಹೌದಾ? ಅಟ್ಟಾದ್ರೂ ಅಕ್ಕಿ ಏನ್ ಅನ್ಬೇಕು ಸಿದ್ದಣ್ಣ? ಏನಂದ್ರಿಪ್ಪ? ಇಲ್ರಿ ನನಗ್ ನೀವು ಬಾಳ ಅನ್ಸ್ತೀರಿ ಅಂದ ಕೂಡ್ಲೇನೆ ಯಾಕ ನನ್ನ ತಿರುಗಿ ಹೇಳ್ದಳು ಹೆಣತಿ. ಏನಂತ ಹೇಳಿದಳು? ಇಲ್ರಿ ನನಗ್ ನೋಡ್ಲಿಕ್ ಬಂದಾಗ ಒಂದು ಕ್ಲೋಸರ್ ತೊಂದ್ ಬಂದಿರಿ, ನನಗ್ ಲಗ್ನ ಮಾಡ್ಕೊಳಕ್ 2 ಕ್ಲೋಸರ್ 2 ಲಾರಿ ತೊಂದ್ ಬಂದಿರಿ. ಹೌದು. ನಾ ನೋಡಿ ಹೆಂಗ್ ನಿಮ್ ಮನಿಗ್ ಒಬ್ಬಕ್ಕೆ ಬಂದಿನ ತಿಳತ್ತ. ಹೌದು. ನಾ ನೋಡಿ ಹೆಂಗ್ ಒಬ್ಬಕ್ಕೆ ಬಂದಿನ ತಿಳತ್ತ. ಹೌದ್. ಪ್ಲಾನ್ ಭಾರಿ ಅದ್ರಿ. ಹಂಗಾಗಬಾರ್ದು. ಯಾಕಂತ ಕೇಳಿದ್ರೆ ಸಿದ್ದಣ್ಣ ಹೆಂಗ್ರಿಪ್ಪ? ಜೇವೂರ ಗೌಡರು ಡೊಳ್ಳಿನ ಹಾಡ ಹಾಡಿ ಹವಿನಾಳ ಚಂದ್ರಮ್ಮ ಹಾಲು ಮತ್ತ ಡಗ್ಗ ನೀಡಿ. ಹೌದಾ? ಡಗ್ಗ ನೀಡಿ. ಜೇವೂರ ಗೌಡರು ಡೊಳ್ಳಿನ ಹಾಡ ಹಾಡಿ ಹವಿನಾಳ ಚಂದ್ರಮ್ಮ ಹಾಲು ಮತ್ತ ಡಗ್ಗ ನೀಡಿ ಶಿವನಿಗೆ ರಾಯಪ್ಪ ಮಾಸ್ತರ್ದ ಕಟ್ಟ್ಯಾರೋ ಗುಡಿ. ಗುಡಿ ಗುಡಿ ಗುಡಿ. ಶಿವನಿಗೆ ರಾಯಪ್ಪ ಮಾಸ್ತರ್ದ ಕಟ್ಟ್ಯಾರೋ ಗುಡಿ. ನಾಗೂರ ಲಕ್ಷ್ಮಣ ಮುತ್ತನ ಪದಗಳ ಕೇಳಿದ್ರ ಬೀರ್ ದೇವ್ರ ಏರ್ದಂಗ ನಾಗರ ಹಿಡಿಯತ್ತ ಹೇಳ್ಯಾರ. ಹೌದಾ? ಹೌದು 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 ಹೌದು. ಇಂತಿಂತ ಮಹಾತ್ಮರು, ಇಂತಿಂತ ಸಾಹಿತ್ಯಗಾರರು, ಶರಣರು, ಸಂತರು ಹಿಂಗಿಂಗ ಪವಾಡವನ್ನ ಇತಿಹಾಸದೊಳಗೆ ಉಳಿಸ್ಯಾರ ಸಿದ್ದಣ್ಣ. ಉಳಿಸ್ಯಾರಿಪ್ಪ, ಉಳಿಸ್ಯಾರು. ಯಾಕಂತ ಕೇಳಿದ್ರೆ ಕುರುಬ ಕಂಬಳಿ ಬೀಸಿದ ಬರ್ಲಾರ್ದ ಮಳೆ ಇಲ್ಲ. ಹೌದಾ?
ಕುರುಬ ಕಂಬಳಿ ಬೀಸಿದರೆ ಬರ್ಲಾರ್ದ ಮಳೆ ಇಲ್ಲ, ಕನಕನ ಕೀರ್ತನೆಗೆ ಕರಗದ ದೇವರಿಲ್ಲ. ಹೌದು ಹೌದು ಹೌದು. ಕನಕನ ಕೀರ್ತನೆಗೆ ಕರಗದ ದೇವರಿಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಖಡ್ಗಕ್ಕ ಉರುಳದ ತಲೆಗಳೇ ಇಲ್ಲ ಅಂತ ಹೇಳ್ಯಾರ ಅವ್ರು. ಹೌದ್ರಿಪ್ಪ, ಹೌದು 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 ಹೌದು. ಯಾಕೆ ಹೇಳಬೇಕಾಗ್ಯದ ಮಾತು ಸಿದ್ದಣ್ಣ? ಯಾಕ್ರಿ ಸರ? ನಾನು ಮೊದಲನೇ ಸಂದಿನೊಳಗೆ ಹೇಳಿನಿ. ಏನ್ ಹೇಳಿನಂತ ಕೇಳಿದ್ರ, ಏನ್ ಹೇಳಿರಿ? ಸಿದ್ಧರಾಡಿದ ಮಾತ ಸುಳ್ಳಾಗಂಗಿಲ್ಲ, ಋಷಿ ಆಡಿದ ಮಾತ ಹುಸಿ ಹೋಗಂಗಿಲ್ಲ. ಹೌದು ಹೌದಲ್ಲ? ಹೌದ್ರಿಪ್ಪ. ಇವತ್ತಿನ ದಿವಸ ನನ್ನಪ್ಪ ಬೀರದೇವರ ಗುರುವರ್ಯವಣ್ಣ ಸಿದ್ಧನ ಹಬ್ಬ ಹಾಕಿ ಅಕ್ಕವ ಮಾಯವ ದೇವರಿಗಳಿ ಬಪ್ಪಣ್ಣ ಬೀರದೇವ್ರ ಮನ್ಕೊಂಡಿದ್ರಿ ಸಿದ್ದಣ್ಣ. ಹೌದು. ಮನ್ಕೊಂಡ ಸಮಯದೊಳಗ ಕೈಲಾಸದಿಂದ ಸನಂದ ಬತ್ತು. ಏನತ್ತ? ಕೈಲಾಸದಿಂದ ಸನಂದ ಬಂದ ಬೀರದೇವ್ರ ಮ್ಯಾಲೆ ಬಿದ್ದಾಗ ಹೌದು ಬೀರದೇವ್ರ ಚಟ್ಟತೆ ಚೀರಿ ಎದ್ದು ಕೂತ. ಹೌದು. ಅವಾಗ ಅಕ್ಕ ಮಾಯವ ತಮ್ಮಗ ಕೇಳ್ತಾಳ, ಏನಂತ ಕೇಳ್ತಾಳ್ರಿಪ್ಪ? ಯಪ್ಪ ತಮ್ಮ ಇಂತ ರಾತ್ರಿಯಾಗ ಚಟ್ಟತೆ ಚೀರಿ ಕೂತಿಲ್ಲಪ್ಪ, ಯಾಕಂದ ಕಾಲಕ್ಕ ಬೀರಪ್ಪ ಅಕ್ಕಗ್ ಹೇಳ್ತಾನೆ ಸಿದ್ದಣ್ಣ. ಏನಂತ ಹೇಳ್ತಾಳ್ರಿಪ್ಪ? ಅಕ್ಕ ನಾವ್ ಮಾಡುವಂತ ಕೆಲಸ ಬೇರೆ ಅದ, ಜಗತ್ತು ಸಂಚಾರ ಮಾಡಬೇಕಾಗ್ಯದ, ಹೌದಾ? ದುಷ್ಟರನ್ನ ಸಂಹಾರ ಮಾಡಬೇಕಾಗ್ಯದ, ಶ್ರೇಷ್ಠರನ್ನ ಪರಿಪಾಲನೆ ಗೈಬೇಕಾಗ್ಯದ, ಜಗತ್ತಿನೊಳಗ ಧರ್ಮ ರಕ್ಷಣೆ ಮಾಡಬೇಕಾಗ್ಯದ, ಧರ್ಮ ಜಾಗರಣೆ ಮಾಡಬೇಕಾಗ್ಯದ. ಹೌದು ಹೌದು. ಅಕ್ಕ ನಡಿ ಮೊದಲು ಇಲ್ಲಿಂದ ಹೋಗುನಂದ. ಎಲ್ಲಿಗೆ ಬಂದ್ರಿ ಸಿದ್ದಣ್ಣ? ಎಲ್ಲಿಗೆ ಬಂದ್ರಿಪ್ಪ? ಗೋದಾವರಿ ನದಿ ದಂಡಿ ಮೇಲೆ ಬಂದು ಬೀಡ್ ಬಿಟ್ರು. ಹೌದ್, ಬೀಳ್ ಬಿಟ್ರು ಅಂದ್ರೆ ಅಂತ ತಿಳಿಲಿಲ್ರಿ ಸರ? ಗೋದಾವರಿ ನದಿ ದಂಡಿ ಮೇಲೆ ಬಂದು ಕೂತ್ರು. ಹೌದು. ಅವಾಗ ಮುಂಗಿ ಪಟ್ಟಣದ ಕೇಸೂರಾಜನ ಅರಸನ ಮನಿದಿಂದ ಆ ಗೋದಾವರಿ ನದಿಗೆ ಬಾಲ್ಯಾರ್ ನೀರಿಗೆ ಬರ್ತಿದ್ರು. ಹೌದ್ ಹೌದ್. ಅವ್ರು ಸುಮ್ಮ ಬರ್ತಿದಿಲ್ಲ, ಕೇಸೂರಾಜಾಗ ಮಹಾರೋಗ ಬಡ್ದಿತ್ತು. ನಮ್ಮ ರಾಜ ದೇವ್ರಂತ ಮನುಷ್ಯ, ನಮ್ಮ ರಾಜಾಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತ ಹೇಳಿ ಹೌದು ಹಿಂಗ ಮಾತಾಡ್ಕೊತ ಬರ್ತಿದ್ರು. ಈ ಮಾತ ಬೀರದೇವ್ರ ಕಿವಿಗೆ ಬಿತ್ತು. ಹೌದ್. ತಿರುಗಿ ಬೀರದೇವ್ರ ಕೇಳ್ತಾನ ಬಾಲ್ಯಾರಿಗೆ, ಏನಂತ ಕೇಳ್ತಾನು? ನಿಮ್ಮ ರಾಜರಿಗೆ ಮಹಾರೋಗ ಬಡದದ ಖರೆ ಅದ, ನಿಮ್ಮ ರಾಜಾಗ ಬಡದಿರ್ತಕ್ಕಂತ ಮಹಾರೋಗ ನಾ ಬಯಲು ಮಾಡ್ತೀನಿ, ನಿಮ್ಮ ರಾಜ ಏನ್ ಕೊಡ್ತಾನೆ ಕೇಳ್ಕೊಂಡು ಬರ್ರ ನಾವ. ಹೌದು. ಅವಾಗ ಬಾಲ್ಯಾರ ಕೊಡ ಅಲ್ಲೇ ಒಕ್ಕಟ್ ಎಲ್ಲಿಗೆ ಬಂದ್ರಿ ಸಿದ್ದಣ್ಣ? ಎಲ್ಲಿಗೆ ಬಂದ್ರಿಪ್ಪ? ಅರಸನ ವಾಡಕ್ ಬಂದ್ ಅರಸಗ ಕೇಳ್ತಾರ. ಹೌದು. ಏನತ್ತ? ಯಪ್ಪ ಗೋದಾವರಿ ನದಿ ದಂಡಿ ಮೇಲೆ ಅವ ಸಾಧು ಕೂತಾನ, ಪವಾಡ ಪುರುಷ ಅದಾನ, ಸಿದ್ಧಿ ಪುರುಷ ಅದಾನ, ನಿಮಗ ಬಡದಿರ್ತಕ್ಕಂತ ಮಹಾರೋಗ ಬಯಲು ಮಾಡ್ತೀನಲ್ಲಗತ್ತಾನ. ಹೌದಾ? ಏನು ಕೊಡ್ತೀರಿ ಕೇಳ್ಕೊಂಡ್ ಬಾತ ಕಳ್ಸ್ಯಾನ. ಏನು ಕೊಡ್ತೀರಿ ಅಂದ ಕಾಲಕ್ಕೆ ಕೇಸೂರಾಜ ಹೇಳ್ತಾನ, ಏನಂತ? ನಾಡು ಮೇಲಿನ ವೈದ್ಯರೆಲ್ಲ ಬಂದು ನೋಡಿ ಹೋದ್ರ ಅವ್ನ ರೋಗ ಬಯಲೋಗಾಗಿದ್ದಿಲ್ಲ. ಏನಾಗಿದ್ದಿಲ್ಲ? ರೋಗ ಬಯಲಾಗಿದ್ದಿಲ್ಲ. ರೋಗ ಬಯಲಾಗಿದ್ದಿಲ್ಲ. ಹೌದಾ? ಈಗಿನ ಹೇಳದೊಳಗ ನನ್ನ ರೋಗ ನಿವಾರಣೆ ಆಯ್ತಪ್ಪ ಅಂತಂದ್ರ ವಜ್ರ ಕೊಡ್ತೀನಿ, ವೈಡ್ರ ಕೊಡ್ತೀನಿ, ರೊಕ್ಕ ಕೊಡ್ತೀನಿ, ರೂಪಾಯಿ ಕೊಡ್ತೀನಿ, ಬೇಕಾದ್ರ ನಂದರ್ದ ರಾಜಕೀಯ ಹಚ್ತೀನಿ ಅಂದ. ಹೌದ್ ಹೌದ್ ಹೌದ್. ಅವಾಗ ಅಲ್ಲೇ ಇರ್ತಕ್ಕಂತ ದೂತರಿ ಕೊಟ್ಟು ಎಲ್ಲಿ ಕಳ್ಸಿದ್ರು? ಎಲ್ಲಿಗ್ರಿಪ್ಪ? ಗೋದಾವರಿ ನದಿ ದಂಡಿಗೆ ಕಳ್ಸಿದ್ರು. ಅವಾಗ ದೂತರು ಹೋಗಿ ಬೀರಪ್ಪಗ ಕರ್ಕೊಂಡು ಬಂದ್ರಿ ಸಿದ್ದಣ್ಣ. ನನ್ನಪ್ಪ ಬೀರದೇವ್ರ ಭಂಡಾರವನ್ನ ತಗೊಂಡು ಆ ರಾಜನ ತಲೆ ಮೇಲೆ ರೇವಣ್ಣ ಸಿದ್ದನ ಆಶೀರ್ವಾದದಿಂದ ರೇವಣ್ಣ ಸಿದ್ದನ ನಾಮಸ್ಮರಣೆ ಮಾಡಿ ಆ ರಾಜನ ಹಣಿಗೆ ಭಂಡಾರ ಸ್ಪರ್ಶ ಮಾಡಿದಾಗ ಆ ದೈತ್ಯಾಗ ಬಡ್ದಿರ್ತಕ್ಕಂತ ಮಾರೋಗ ಆಗಿಂದಾಗ ಬಯಲಾಗ್ಯದ. ನನ್ನ ಪುಣ್ಯಾತ್ಮರಿ ಆಗಿಂದಾಗ ಬಯಲಾಗ್ಯದ. ಹೌದ್ 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 ಹೌದ್. ಇದು ಎದ್ರೊಳಗಿರಿಪ್ಪ? ಭಂಡಾರದೊಳಗಿರ್ತಕ್ಕಂತ ಶಕ್ತಿಯದ ಆತ್ಮೀಯ ಬಂಧುಗಳೇ. ಹೌದ್. ಅದಕ್ಕೆ ಭಂಡಾರವನ್ನ ನಂಬಬೇಕಾಗ್ಯದ. ಭಂಡಾರ ನಂಬದವರ ಬಾಳೆ ಬಂಗಾರೇ ಆಗ್ಯದ. ಹೌದಲ್ಲ? ಯಾಕತ್ತಿ ಕೇಳಿದ್ರೆ ಸಿದ್ದಣ್ಣ, ಯಾಕ್ರಿ ಸರ? ಅವಾಗ ಮುಂಗಿಪಟ್ಟಣದ ಕೇಸೂರಾಜ ಏನ್ ಕುಳ್ಳಂದ ಕಾಲಕ್ಕ ಬೀರಪ್ಪ ಕೇಳ್ತಾನ. ಹೌದು. ಏನತ್ತ? ಎಲ್ಲೆತ್ತಿ ಕೇಳಿದ್ರ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ. ಹೌದು, ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ. ಜಂಬಿಗೆ ನಾಡದೊಳಗ ಮಿಕ್ಕಿದ ದೈತ್ಯ ಕ್ವಾಣಾಸುರ ಮದ ಏರಿ ಮೆರೀತಿದ್ದವ. ಹೌದ್. ಹೆಂಗಿದ್ದು ಕ್ವಾಣಾಸುರ ದೈತ್ಯ ಕೇಳಿದ್ರ ಹೆಂಗಿದ್ರಿಪ್ಪ? ಅಕ್ರಾಳ ವಿಕ್ರಾಳ ರೂಪಿತ್ತು. ಒಂದು ಕಿವಿ ಹಾಸ್ತಿದ್ದ, ಒಂದು ಕಿವಿ ಹೊಚ್ಚಿ ಮಲಗುತ್ತಿದ್ದ. ಹೌದು ಹೌದು ಹೌದು. ಒಂದು ಸಲ ಉಸುಲು ಬಿಟ್ಟು ಉಸುಲು ತಗೊಂಡಪ್ಪ ಅಂತಂದ್ರ 12 ಹರದಾರ ನೆಲ ಕಿತ್ತು ಬೀಳ್ತಿತ್ತು. ಒಂದು ಸಲ ಕೃಷ್ಣಾ ನದಿಗೆ ನೀರು ಕುಡ್ಲಿಕ್ಕೆ ಹೋದಪ್ಪ ಅಂತಂದ್ರ ಕೃಷ್ಣಾ ನದಿ ಪೂರ್ತಿ ಬತ್ತಿ ಹೋಗ್ತಿತ್ತು. ಹೌದಾ? ಅಂತ ದೈತ್ಯಗಳ ಸಂಹಾರ ಮಾಡುವಂತ ಆದೇಶ ಬೀರಪ್ಪಗಾಗಿತ್ತು. ಹೌದ್ ಹೌದ್. ಅದರ ಸಲುವಾಗಿ ರುಮ್ಮಚೂರಿ, ವಾಯುಗಂಗಳ, ಪಂಚಡಂಗಿ ಅನ್ನುವಂತ 3 ಸಾಮಾನುಗಳ ಮಾಡಿಸಿ ಕೊಡ್ಬೇಕಂತೇಳಿ ರಾಜಾಗ ಕೇಳ್ದ. ಹೌದ್. ಅವಾಗ ರಾಜ ಎಲ್ಲಿಗೆ ಹೋದತ್ತ ಕೇಳಿದ್ರ ಕಂಬಾರ ಕಾಳಣ್ಣನ ಮನೆಗೆ ಹೋದ. ಹೌದು.
ಕಂಬಾರ ಕಾಳಣ್ಣನ ಮನೆಗೆ ಹೋಗಿ ಹೇಳ್ತಾನ, ಏನತ್ತ ಅಪ್ಪ ನನಗೆ ರುಮ್ಮು ಚೂರಿ ವಾಯಿ ಗಂಗಳ ಪಂಚಡಂಗಿ ಅನ್ನುವಂತ 3 ಸಾಮಾನುಗಳೇ ಬೇಕಾಗ್ಯಾವ, ಹೌದು ತಯಾರು ಮಾಡಿ ಕೊಡು ಅಂದ. ಅವಾಗ ಏನಂದ ಕಂಬಾರ ಕಾಳಣ್ಣ? ಅವಾಗ ಕಂಬಾರ ಕಾಳಣ್ಣ ರಾಜಾಗ ಹೇಳ್ತಾನ, ಏನಂತ? ಅಪ್ಪ ರಾಜ್ರ ಈ 3 ಸಾಮಾನುಗಳ ತಯಾರಾಗಬೇಕಂದ್ರೆ ಸುಮ್ನೆ ಆಗಂಗಿಲ್ಲ, ಐತ ರಮಾಸ್ ಇರ್ಬೇಕು, 3 ಮುಂಗಡ ಮೇಲೆ ಕುಲಿಮಿ ಹೂಡಿರ್ಬೇಕು, ಹೌದಾ? ಗಂಡ ಹೆಂಡತಿ ನಿಚ್ಚ ದಿಗಂಬರಾಗಿರ್ಬೇಕು ಅಂದಾಗ ಈ ಸಾಮಾನುಗಳ ತಯಾರಾಗುತ್ತವಂದ. ಅವಾಗ ಐತ ರಮಾಸ್ ಇತ್ತು, 3 ಮುಂಗಡ ಮೇಲೆ ಕುಲಿಮಿ ಹೊಡೆದ್ರು, ಗಂಡ ಹೆಂಡತಿ ನಿಚ್ಚ ದಿಗಂಬರ ಆದ್ರು, ಎಷ್ಟು ಹೊಡೆದ್ರು ಸಹಿತ ಹುಸಿ ಹೋಗಲಗತ್ತು, ನೀರಾಗಿ ಕರ್ಲಗತ್ತು, ಗಾಳಿ ಆಗಿ ಹಾರ್ಲಗತ್ತು. ಅವಾಗ ಈ ಮಾತು ಯಾರಿಗರು ಸದ್ದಾಣ ಐತಿ ಸಿದ್ದೋಣ ಅಂತ ಕೇಳಿದ್ರ, ಯಾರಿಗ್ರಿ ಸರ? ಅನ್ನಪ್ಪ ಬೀರ ದೇವರ ಜೀವದ ಗೆಳೆಯ ಇದ್ದ ಯಾರು? ಯಾರಿಪ್ಪ? ದೇವರಗೇಳಿ ಬಪ್ಪಣಗರು ಸದ್ದಾಣ ಇತ್ತು. ಅವಾಗ ದೇವರಗೇಳಿ ಬಪ್ಪಣ ಹೇಳ್ತಾನೆ ಗುರುವಿಗೆ, ಏನಂತ ಹೇಳ್ತಾನು? ಯಪ್ಪ ಈಗಿನ ಹೇಳದೊಳಗ 3 ಸಾಮಾನುಗಳ ತಯಾರಾಗಬೇಕಾದ್ರ ಆ ಕುಲಿಮಿ ಒಳಗ ಒಂದು ನರಬಲಿ ಆಗಬೇಕು, ಹೌದಾ? ಅಂದಾಗ 3 ಸಾಮಾನುಗಳ ತಯಾರಾಗತ್ತಾವ. ಈ ಸದ್ದಿನ ಕುಲಿಮಿ ಒಳಗ ಜಿಗಿತೀನಿ, ಮುಂದೆ 3 ಪಟ್ಟು ಸರದ ಬಳಕ ನಂದು ನಿಂದು ಬೆಟ್ಟಿ ಅಂದ. ಹೌದ್ 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 3 ಪಟ್ಟು ಸರದ ಮೇಲ ಬಾರಾಮತಿ ಗೌಡರ ಹೊಟ್ಟಿ ಒಳಗ ಸಿದ್ಧ ಮಾಳಿಂಗರಾಯ ಹುಟ್ಟಿ ಬಂದಾನ. ಹೌದ್ ಅವಾಗ ಕುಲಿಮಿ 3 ಸಾಮಾನುಗಳ ತಗೊಂಡ 4ನೇ ದಿನಕ್ಕ ನಾಗನಕೇರಿ ಅನ್ನುವಂತ ಊರಿಗೆ ಬಂದು ನಾಗನಕೇರಿ ಅನ್ನುವಂತ ಊರಿಗೆ ಬಂದ ನಾಗರ ಮರೇರಿ ನಾಡಿನ ವಲ್ಲಮ ಸೋಸಿ ನೋಡ್ದ. 3 ದಿಕ್ಕು ಜೋಗಳಾಡ್ತಿತ್ತು, ಜಂಬಿಗೆ ಜಮಖಂಡಿ ನಾಡು ಶಿಮಾಳ ಬಿದ್ದಿತ್ತು. ಮಿಕ್ಕಿದ ದೈತ್ಯ ಕ್ವಾಣಾಸುರ ಮದ ಏರಿ ಮೆರಿತಿದ್ದ, ಅಲ್ಲಿರುವಂತ ಜನಗಳಿಗೆ ತೊಂದರೆ ಕೊಡ್ತಿದ್ದ, ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಿದ್ದ. ಹೌದು ಆ ದೈತ್ಯಾಗ ಸಂಹಾರ ಮಾಡ್ಬೇಕಂತೇಳಿ ಬೀರಪ್ಪ ಮನದಾಗ ಮಾತಾಡಿ ಕೆಳಗಿಳಿತಿದ್ದ. ಹೌದು ಆದಿಶೇಷ ಕೇಳ್ತಾನೆ ಬೀರಪ್ಪ, ಏನಂತ ಕೇಳ್ತಾನ? ಯಪ್ಪ ಇಲ್ಲಿಗೆ ಮಾನು ಮನುಷ್ಯರು ಯಾರು ಬಂದಿಲ್ಲ, ಹೌದು ನೀ ಬಂದಿದಂದ್ರೆ ಪವಾಡ ಪುರುಷ ಐತಿ, ಸಿದ್ಧಿ ಪುರುಷ ಐತಿ, ಇಲ್ಲಿಗೆ ಬಂದಿದ ನನಗೆ ಏನಾರ ಒಂದು ಖುನ ಕೊಡು ಅಂದ. ಹೌದ್ 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 ಅವಾಗ ಬೀರಪ್ಪ ಏನ್ ಖುನ ಕೊಟ್ಟಾನ ಸಿದ್ದಣ್ಣ? ಏನ್ ಕೊಟ್ಟಾನ್ರಿಪ್ಪ? ನಾಳೆ ಕೆಟ್ಟ ಕಲಿಯುಗದೊಳಗ ಸೂರ್ಯ ಚಂದ್ರ ಇರುತ್ತಾನ, ನೆಲವಂದ ಗಂಗೆ ಹರಿಯುತ್ತಾನ, ನೆಲವನ್ನು ಗಂಗೆ ಹರಿತಾನ, ಮತ್ತೆ ಲೋಕದೊಳಗ ಪಾರೊಂದು ಪರ್ ಇರುತ್ತನಕನು, ಕರಿತಲೆ ಮಾನವ ಇರುತ್ತನಕನು. 4ನೇ ದಿನಕ್ಕೆ ಈ ನಾಗನಿಕೇರಿ ಅನ್ನುವಂತ ಗ್ರಾಮಕ್ಕೆ ಬಂದಿನಿ. ಈ ನಾಗನಿಕೇರಿ ಅನ್ನುವಂತ ನಾಮಳಿಸಿ ನಾಡಿಗೆ ಮೊದಲ ನಾಗಟ ನೆನೆಸಿ ಸೈನ್ಯ ಜೊತೆ ನಾಮದಿಂದ ವಾಸ ಮಾಡ್ತೀನಿ, ಹಿಡಿವಚನ ವಚನ ಕೊಟ್ಟಾನ. ಹೌದ್ 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 ನನ್ನಪ್ಪ ಬೀರ ದೇವರ ಪ್ರಥಮಕ್ಕ ಮಾಡಿರ್ತಕ್ಕಂತ ಮಠ ಹೌದು ನಾಗಠಾಣ, ವಿಜಯಪುರ ಜಿಲ್ಲಾ, ವಿಜಯಪುರ ತಾಲೂಕ, ನಾಗಠಾಣ ಗ್ರಾಮ, ನಾಗಠಾಣ ಮಠ. ನಾಗಠಾಣ ಗ್ರಾಮದೊಳಗ ಬೀರಪ್ಪ ಹೋಗಿ ನಾಗಠಾಣ ಸಿದ್ಧ ಆಗ್ಯಾನ. ಹೌದ್ ಆಗ್ಯಾನಪ್ಪ ಆಗ್ಯಾನ. ಇದು ಹಾಲು ಮತ್ತದ ಇತಿಹಾಸ ಬಂದು. ಹೌದ್ ಹೌದಲ್ಲ? ಹೌದು. ಯಾಕಂತ ಕೇಳಿದ್ರೆ ಸಿದ್ದಣ್ಣ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ಆಚ ಕಡೆ ಸರ್ 1-2 ಪ್ರಶ್ನೆ ಕೇಳ್ಯಾರಿಪ್ಪ ಕೇಳ್ಯಾರು. ಆ ಪ್ರಶ್ನೆ ಕಡೆಗೆ ಹೋಗೋನು. ಹೌದು ಬರಿಲ್ಲ. ಪ್ರಶ್ನೆ ಏನ್ ಕೇಳ್ಯಾರತ್ತ ಕೇಳಿದ್ರ, ಏನ್ ಕೇಳ್ಯಾರಿಪ್ಪ? ಬಹಳ ಚಂದ ವಿಚಾರ ಮಾಡಬೇಕು ಎಲ್ಲಾ ಗುರು ಹಿರಿಯರು. ಹೌದು ನೋಡು, ಪ್ರಶ್ನೆ ಎಲ್ಲರಿಗೂ ತಿಳಿಯಂಗತ್ತ. ಹೌದ್ ಈಗ ಜೇವೂರ ಗೌಡರು ಬೀಜ ಬಿತ್ತಲಾರ್ದೆ ಭೂಮಿ ನಾಡ್ಸ್ಯಾರು. ಹೌದ್ ಉಡ್ಚಾಣದಾಗ ಹುಚ್ಚಪ್ಪ ಮುತ್ತೆ ಏನಪ್ಪಾ ಅಂತ ಕೇಳಿದ್ರೆ ಉಸುಕ್ ಬಿತ್ತಿ ಅಂತ ಕೇಳಿದ್ರೆ ಗೋಧಿ ಬೆಳದಾನ. ಹೌದು ಹಂಗ ಹಾಲು ಮತದೊಳಗ ಒಬ್ಬ ಸಿದ್ಧ ಶರಣ ಸಂತ ಒಬ್ಬ ವ್ಯಕ್ತಿಯರೇ ಆಗ್ಲಿ, ಹೌದು ಒಬ್ಬ ಮನುಷ್ಯರೇ ಆಗ್ಲಿ, ಒಬ್ಬ ಋಷಿಯರೇ ಆಗ್ಲಿ, ಒಟ್ಟು ಟಿಮಿಟ್ ಕೇಳ್ಯಾರ ಅವರು. ಟಿಮಿಟ್ ಕ್ವಶನ್ ಮಾರ್ಕ್ ಇಟ್ಟಾರ. ಹೌದು ಅಂತವ್ ಸಂತ ಏನಂತ ಕೇಳಿದ್ರೆ ಜ್ವಾಳ ಬಿತ್ತಿ 7 ದಿನಕ್ಕೆ ರಾಶಿ ಮಾಡ್ಯಾನ. ಹೌದಾ? ಅವ ಯಾರು, ಅವನಿಗೆ ಯಾವ ದೇವ್ರ ಆಶೀರ್ವಾದ ಆಗಿತ್ತು? ಯಾವ ದೇವ್ರ ಆಶೀರ್ವಾದ ಆಗಿತ್ತು? ಯಾವ ಊರ, ಯಾವ ತಾಲೂಕ, ಯಾವ ಜಿಲ್ಲಾ ಹಿಂಗೆ ಕೇಳ್ಯಾರಲ್ರಿ? ಹೌದು, ಡಿಸ್ಟಿಕ್ ತಾಲೂಕ ಎಲ್ಲ ಕೇಳ್ಯಾರ. ಕಲ್ಯಾಣ ಕರ್ನಾಟಕ ರಾಜ್ಯ, ಬೀದರ್ ಜಿಲ್ಲಾ, ಬೀದರಿನ ಬ್ರಹ್ಮಗೊಂಡೇಶ್ವರ. ಹೌದು, ಬೀದರಿನ ಬ್ರಹ್ಮಗೊಂಡೇಶ್ವರ ಹಾಲು ಮತಸ್ಥರ ಅದ್ಭುತ ಪವಾಡಗಳು. ನನಗೆ ಎಷ್ಟು ಸಿಕ್ಕದ ಅಷ್ಟು ಓದಿ ಹೇಳ್ತೀನಿ, ಎಲ್ಲಾ ಗುರು ಹಿರಿಯರು ಅಲ್ಲಿದೆ ಕೇಳಿಸ್ಕೋರಿ. ಹೌದು, ಅಲ್ಲಿ ಏನಾಗಿದೆ, ಎದರ ಸಲುವಾಗಿ 7 ದಿನದಾಗ ಜ್ವಾಳ ಬಿತ್ತಿ ರಾಶಿ ಮಾಡಬೇಕಾಯ್ತು. ಹೌದು, ಎದ್ರ ಕಲಾಗ್ರಿಪ್ಪ? ಬೀದರಿನ ಬ್ರಹ್ಮಗೊಂಡೇಶ್ವರ ಏನ್ ಮಾಡ್ಯಾನ ಸಿದ್ದಣ್ಣ ಅಂತ ಕೇಳಿದ್ರ, ಆ ಸೈನಿಕರಿಗೆ ಹೊಟ್ಟಿ ಪಾಡಿಗಾಗಿ ಅವಾಗ ರಾಜ ಹೇಳ್ತಾನೆ, ಯಾರು? ವಿಜಯನಗರ ಸಾಮ್ರಾಜ್ಯದ ರಾಜ. ಹೌದು, ಸೊಕ್ಕಿನಿಂದ ಇವರ ಮಾತುಗಳನ್ನು ಕೇಳುತ್ತಿದ್ದ ಬೊಮ್ಮಗೊಂಡೇಶ್ವರನು ಮುಗುಳು ನಗುತ್ತ ಹೇಳ್ತಾನೆ ಮನದಲ್ಲಿ, ಏನಂತ? ಸಿದ್ಧ ಮಾಳಗೊಂಡರನ್ನ ನೆನೆದು ಆಶೀರ್ವಾದ ಅಂತ ಕೇಳಿದ್ರೆ ಸಿದ್ಧ ಮಾಳಗೊಂಡ. ಹೌದು, ಅವ್ರ ಆಶೀರ್ವಾದ ಅವರನ್ನ ನೆನೆದು ನನಗೆ ಪರೀಕ್ಷೆಯ ಕಾಲ ಬಂದಿದೆ ಎಂದು ಅಂದುಕೊಂಡನು. ನೋಡುತ್ತಿದ್ದಂತೆ ಸೈನಿಕರೆಲ್ಲ ಬಂಡೆಗಲ್ಲಾದರು.
ಹೌದ್ ಆ ಬಂಡೆಗಲ್ಲಿನ ಮೇಲೆ ಜೋಳದ ಬೀಜವನ್ನ ಬಿದ್ದವು. ಹೌದು ಮುಂದೆ ಬೀಜ ಬಿದ್ದವು, ಮಳೆ ಹೊಡೆದವು. ಹೌದ್ ಆಗಿಂದಾಗ್ಲೇ ಬೀಜ ಬಿದ್ದ ತಕ್ಷಣ ಮೊಳಕೆ ಹೊಡೆದವು. ಮುಂದೆ ಏನಂತ ಕೇಳಿದ್ರ ಬೊಮ್ಮಗೊಂಡೇಶ್ವರನು ಸಾಮಾನ್ಯರಲ್ಲ ಏನಿತ್ತು. ಹೌದ್ ಎಲ್ಲರ ಮನಸ್ಸಿಗೆ ಆಶ್ಚರ್ಯ ಆಯ್ತು. ಹೌದಾ ಬೀದರದ ಬ್ರಹ್ಮಗೊಂಡೇಶ್ವರ ಅಂತ ಕೇಳಿದ್ರ ಇದ್ರೊಳಗೆ 7 ದಿನ ಅಂತ ಕೇಳ್ಯಾರ ಅವ್ರು. ಹೌದ್ ಬಟ್ 7 ದಿನ ಇಂತ ದಿನ ಅಂತ ನನಗೆ ಸಿಕ್ಕಿಲ್ಲ. ಹೌದು ಆಗಿಂದಾಗ ಮೊಳಕೆ ಹೊಡೆದಾವ. ಈಗ ಬೀಜ ಏನು ಕಲ್ಲಿನ ಮೇಲೆ ಬೀಜ ಬಿದ್ದಾವ, ಆಗಿನಾಗ ಮೊಳಕೆ ಹೊಡೆದಾವ. ಅವನೇ ಆಗಿಂದಾಗ ಊಟ ರೆಡಿ ಆಗ್ಬೇಕಾದ್ರೆ 7 ದಿನದಾಗ ಆಗ್ತಾವಲ್ರಿ ಕಕ್ಕ. ಇದು ಬೀದರ್ನ ಬ್ರಹ್ಮಗೊಂಡೇಶ್ವರ ಹಾಲು ಮತಸ್ಥರ ಅದ್ಭುತ ಪವಾಡಗಳು. ಹೌದು ಮಾಯಣ್ಣ ಪೂಜಾರಿ ಬರ್ದಿರ್ತಕ್ಕಂತ ಬುಕ್ಕ. ಹಾ ಹಾ ಹಾಲು ಮತ್ತೆ ಹೆಡ್ಡಿಂಗ್ ಐತಿ. ಇತ್ತು ಒಪ್ಕೋಬಹುದು, ಇರ್ಲಿಕ್ಕಂದ್ರ ಇದು ಇದು ಹಿಂಗೆ ಅದತ್ತಮ್ಮ ಅಂತ ಹೇಳಿದ್ರೆ ನಂದು ಏನೂ ಅಭ್ಯಂತರ ಇಲ್ಲ. ಹೌದ್ 7 ದಿನದಲ್ಲಿ ಮಾಡಿ ತಪ್ಪಂದ್ರೆ ನೇರವಾಗಿ ಹೇಳ್ಬಹುದು. ಹೌದು ಬಿಟ್ರೆ ಏನ್ ಅಭ್ಯಂತರ ಇಲ್ಲ. ಹಾ ಹಾ ಇನ್ನ ಒಂದು ಕೇಳ್ಯಾರ ಅವ್ರು. ಮತ್ತೇನ್ ಕೇಳ್ಯಾರಿಪ್ಪ? ಇನ್ನ ಒಂದು ಸಿದ್ಧಾಟಿಕೆ ಒಳಗ ಹೌದಾ ಹೆಂಗ ಕೇಳ್ಯಾರ ಸಿದ್ದೋಣ ಅಂತ ಕೇಳಿದ್ರ, ಹೆಂಗ ಕೇಳ್ಯಾರಿಪ್ಪ? ಈ ಸದ್ಯ ಭಾರತ ಹುಣ್ಣಿಗೆ ಉಮ್ರಾಜ್ದೊಳಗ ನುಡಿ ಆಗತ್ತಾವ, ನುಡಿ ಅಕ್ಕಾವು, ಮೂಕ್ ಹೊಯ್ಕ ಆಗ್ತಾವು. ಅವು ಆ ಮೂಕ್ ಹೊಯ್ಕ ಗೂಳಿ ಮೂಕ್ ಹೊಯ್ಕ ಮಾಡೋರ ಸಂಬಂಧ ಮಾಳಪ್ಪನ ನುಡಿ ಆಗತ್ತಾವು. ಅದು ಚಿನ್ನ ತೋರಿಸಿದ ಹಿರಿಯರಿಗೆ ಗೊತ್ತಾಗತ್ತದ. ಹೌದು ಈಗ ಕಣಿಕಿ ಬಣಿವಿ ವಾಜ್ಜತ್ತು, ಜಾಳ ಬೆಳಿತದ, ಹೌದು ನೀರ್ ಕುಡಿತಪ್ಪ ಅಂತಂದ್ರ ಮಳೆ ಆಗ್ತದ, ಏನೇನು ಹೊಯ್ಕ ಆಗ್ತಿರ್ತಾವ. ಹೌದು ಹೌದು ಅದು ಆದ್ಮೇಲೆ ಮುಂದಿನ ಚಿನ್ನ ಗೊತ್ತಾಗ್ತದ. ಹೌದಾ ಹಂಗ ಒಂದ್ ಜಾಗದೊಳಗ ಒಂದ್ ಊರಾಗ ಬೀರಪ್ಪನ ಗುಡಿ ಮುಂದ ಅಲ್ಲಿ ಚಿನ್ನ ಏನು ಆಗಲ್ಲ. ಹೌದಾ ಹೌದಲ್ಲ, ಏನ್ ಹೇಳಿಕೆ ಆಗಂಗಿಲ್ಲ. ಹೌದಾ ಅಲ್ಲಿ ಒಂದ್ ಆಧಾರದ ಮೇಲೆ ಮುಂದಿನ ಹೊಯ್ಕ ಗೊತ್ತಾಗತ್ತಾವ, ಯಾ ಆಧಾರದ ಮೇಲೆ ಗೊತ್ತಾಗತ್ತಾವ. ಹೌದ್ ಹಿಂಗೆ ಕೇಳ್ಯಾರಲ್ರಿ. ಹೌದ್ ಹೌದ್ ಇದು ಹೆಂಗ ಪ್ರಶ್ನೆ ಅಂತ ಕೇಳಿದ್ರೆ ಹಿಂಗ ಬಾಳ ತೌಲಿ ಆಗ್ತದೆ ಸಿದ್ದಣ್ಣ. ಹೌದ್ ಹೌದ್ ಒಂದೇ ಕಡೆ ಆಗಂಗಿಲ್ಲ, ಹಿಂಗ ಅನೇಕ ತವಲೆ ಅಕ್ಕವ್ರಿಪ್ಪ, ಅನೇಕ ಕಡೆ ಆಗ್ತದ. ಇಲ್ಲೇ ಬಾಗಲಕೋಟ್ ಜಿಲ್ಲಾ ಮಡ್ಲೇರಿ ಬೀರಪ್ಪನ ಗುಡಿ ಮುಂದ ಪೂಜಾರಿಗಳ ನದಿ ಸ್ನಾನ ಮಾಡಿ ಬಂದ ಮ್ಯಾಲ ಆ ರಕ್ತ ಪಕ್ಷಿ ಅನ್ನತಕ್ಕಂಥದ್ ಯುಗಾದಿ ಹಬ್ಬದ ಮ್ಯಾಲ ಬೀರಪ್ಪನ ಗುಡಿ ಮ್ಯಾಲ ಕೂಗುತ್ತಪ್ಪ ಅಂತಂದ್ರ ಮುಂದಿನ ಹೊಯ್ಕ ಚಲೋ ಆಗ್ತಾವ ಹಿಂಗ ಹಿರಿಯರ್ ಹೇಳ್ತಾರ. ಹೌದು ಅದನ್ನ ಬಿಟ್ರು ಪಟ್ಟದ ಕಡೋಳಿ ಒಳಗನು ರತ್ನ ಪಕ್ಷಿ ಕೂಗುತ್ತದ. ಪಟ್ಟದ ಕಡೋ ವಿಟ್ರಾಯನ ಜಾತ್ರೆ ಒಳಗ ಅದನ್ನು ಹೊಯ್ಕ ಆಗ್ತಾವ ಅಂತ ಹೇಳ್ತಾರ. ಇದಕ್ಕೆ ನೇರವಾಗಿ ನಿಖರವಾಗಿ ಸದ್ಯ ಹೋಗಿ ನೋಡಿದ್ರೆ ಕಣ್ಣಿಗೆ ಸಿಗಬೇಕು, ಕಣ್ಣಿಗೆ ಕಾಣಬೇಕು. ಎಲ್ಲತ್ತ ಕೇಳಿದ್ರೆ ದಾವಣಗೆರೆ ಡಿಸ್ಟಿಕ್, ಏನು ದಾವಣಗೆರೆ ಜಿಲ್ಲಾ. ಎಲ್ಲಿ ಘಟನೆ ನಡೆದ ಕೇಳಿದ್ರೆ ಸಿದ್ದಣ್ಣ, ಎಲ್ಲಿ ನಡೆದಾದ್ರಿಪ್ಪ? ದಾವಣಗೆರೆ ಜಿಲ್ಲೆ ಹೊರಬಯಲದಲ್ಲಿ, ಬಸಾಪುರದಲ್ಲಿ ಬೀರದೇವರ ಜಾತ್ರೆ ಪ್ರತಿ ವರ್ಷ ಯಾವಾಗ ನಡೀತತ್ ಕೇಳಿದ್ರ ಯಾವಾಗ್ರಿಪ್ಪ? ಆ ಜಾತ್ರೆ ಒಳಗ ಪುಷ್ಯ ಮಾಸದ ಎಳ್ಳ ಅಮಾಸಿಗೆ ಜಾತ್ರೆ ಆಗ್ತದ. ಎಲ್ಲಿ ದಾವಣಗೆರೆ ಜಿಲ್ಲಾ ಬಸಾಪುರದಲ್ಲಿ ಪ್ರತಿ ವರ್ಷ ಎಳ್ಳ ಅಮಾಸಿಗೆ ಜಾತ್ರೆ ಆಗ್ತದ. ಈ ಜಾತ್ರೆ ಒಳಗೆ ಹೆಣ್ಮಕ್ಳಿಗೆ ಅಷ್ಟ ಪ್ರವೇಶ ಇರಂಗಿಲ್ಲ. ಯಾಕಂತ ಹೇಳಿದ್ರೆ ಗಂಡಸ ಮಕ್ಕಳು ಅಷ್ಟೇ ಆ ಜಾತ್ರೆಯನ್ನು ಮಾಡ್ತಾರ. ಹೌದಾ, ಪ್ರತಿ ವರ್ಷ ಆಗ್ತದ. ಅಲ್ಲಿ ಹೆಂಗ ಕೂನ ಯಾ ಆಧಾರದ ಮೇಲೆ ಮುಂದಿನ ಹೊಯ್ಕ ಗೊತ್ತಾಗ್ತತಿ ಕೇಳಿದ್ರ ಹೆಂಗ್ರಿಪ್ಪ? ಜಡಿತಲೆ ಪೂಜಾರಿಗಳು ಬಾಳೆಹಣ್ಣನ್ನು ತಿಂದು ಅದ್ರ ಸಿಪ್ಪೆನ್ ಏನ್ ಮಾಡ್ತಾರ ಕೇಳಿದ್ರ ಏನ್ ಮಾಡ್ತಾರು? ಪುಷ್ಕರಣಿ. ಏನ್ ಸಿದ್ದಣ್ಣ, ಪುಷ್ಕರಣಿ ಅಂದ್ರೆ ಕೊಂಡಾತೆ ಕರಿತೀವಿ, ಅದು ಬಾವಿ ಅಂತ ಕರಿತೀವಿ. ಯಾಕಂತ ಕೇಳಿದ್ರೆ ಸಂಸ್ಕೃತ ಐತೆ ಅದು. ಆ ಕೊಂಡ ಗದಿಗೆ ಮುಂದದ, ಎಲ್ಲಿ ಬೀರದೇವ್ರ ಗದಿಗೆ ಮುಂದ. ಅಲ್ಲಿ ಹೋಗಿ ನೋಡಿದ್ರೆ ಕಣ್ಣಾರೆ ಸಿಗುತ್ತದ. ಹೌದು, ಅದ್ರ ಮ್ಯಾಲ ಎಸದಾಗ, ಆ ಕೊಂಡದೊಳಗೆ ಎಸದಾಗ ಅದು ತೇಲತ್ತಂದ್ರ, ಬಾಳೆ ಸಪ್ಪಿ ತಿಂದಿದ ಪೂಜಾರಿಗಳ ಅದ್ರ ಒಕ್ಕಟ್ಟದ ಅದು ತೇಲತ್ತಂದ್ರ ಆ ಊರಿಗೆ ಒಳಿತಾಗ್ತದ. ಅದು ಮುಳುಗತಪ್ಪ ಅಂತಂದ್ರ ಆ ಊರಿಗೆ ಕೆಟ್ಟ ಆಗ್ತದ. ಹಿನಾನು ಅಲ್ಲಿ ನಂಬುತ್ತಾರ. 50 ರಿಂದ 60 ವರ್ಷಗಳ ಕಾಲದ ಇತಿಹಾಸ. ಇದು ಹೋಗಿ ನೋಡಿದ್ರೆ ಕಣ್ಣಿಗೆ ಕಾಣ್ತದ. ಅಲ್ಲ ಗಿಲ್ಲ ಅಂದ್ರ ನಡೆಯಂಗಿಲ್ಲ, ಫೈರೇ ಬಗ್ಗದೇ ಇಲ್ಲ. ಯಾಕಂತ ಕೇಳಿದ್ರೆ ಸಿದ್ದಣ್ಣ ಇಷ್ಟ ನನಗ್ ಗೊತ್ತದ, ಇಷ್ಟ ಹೇಳಿನಿ. ಹೌದು, ಅದಕ್ಕೆ ಎಲ್ಲಾ ಗುರು ಹಿರಿಯರು ಅಣ್ಣ ಬಾಳ್ ಹಾರ್ಯಾಡಂತ ತಮ್ಮಗ್ ಬಾಳ್ ತಿಂಗಲ್ ಮಾಡಿ ಕೇಳ್ಯಾನ. ಹೌದಾ, ನೀನು ಅಣ್ಣಗ ಜರ ಅಳಗ್ಯಾಡ್ಸುವಂತ ಪ್ರಶ್ನೆ ಕೇಳ್ತಾಳೆ. ಎಲ್ಲಾ ಗುರು ಹಿರಿಯರು ಜೋರಾಗೆ ಚಪ್ಪಾಳೆ ತಟ್ಟಿದ್ರ ಅಂದ್ರೆ ನಂದು 2 ಪ್ರಶ್ನೆ ಚಾಲು. ಹೌದಾ, ಅವ್ರು ಟಾಳಿ ಹೊಡ್ಲಿಕ್ಕೆ ಕೂತಾರ, ಕೊಡದ್ರಪ್ಪ ಅವ್ರು. ಅವ್ರಂಗ ನಾವು ಅಲ್ಲಿ ಸಿದ್ಧ ಇಲ್ಲಿ ಸಿದ್ಧ ಕೇಳಾಗಿಲ್ರಪ್ಪ. ಹೌದ್, ಅದು ಸಿದ್ದನ ಹೆಸರು ಟುಸ್ ಪಟಾಕಿ, ಅದು ಎಲ್ಲಿ ಆಗ್ಯದ ಟುಸ್ ಪಟಾಕಿ. ಹೌದ್, ಹಂಗಾದ್ರೂ ತಿಳಂಗಿಲ್ಲ. ಯಾಕತ್ ಕೇಳಿದ್ರ ತಮ್ಮ ಗೆದ್ದು ಬರ್ಲಿ ಅಂತೇಳಿ ಅಕ್ಕ ಮಾಯವ ಗುರು ರೇವಣ ಸಿದ್ದನ ಹಬ್ಬ ಹರಕಿ ಹೊತ್ತಾಳ. ಪ್ರಥಮಕ್ಕ ತಮ್ಮ ಗೆದ್ದು ಬರುತ್ತೆ ಗುರು ರೇವಣ ಸಿದ್ದನ ಹಬ್ಬ ಅಕ್ಕ ಮಾಯವ ಹಾಕ್ಯಾಳ. ಮಾಳಿಂಗರಾಯನ ಹಬ್ಬ ಪ್ರಥಮಕ್ಕ ಹಿರೇ ಕುರುಬ ಭಕ್ತಿ ಚಿಲಗೊಂಡ ಹಾಕ್ಯಾನ. ಶಿವನ ಕರಿಕಟ್ಟಿನ ಹಬ್ಬ ಶಿರತಾನ ಬಂದ ಕಾಲಕ್ಕೆ ಡಂಕನಾಡದ ದೈಗೊಂಡಗೌಡ ಕರಿಕಟ್ಟಿನ ಹಬ್ಬ ಹಾಕ್ಯಾನಪ್ಪ. ಹೌದಲ್ಲ, ಪ್ರಥಮಕ್ಕ ವಡ್ಡಿ ವಾಲಗ ಶಿವಸ್ಥಾನಗಳು ಎಲ್ಲಿದ್ದು ಸಿದ್ದಣ್ಣ? ಎಲ್ಲಿದ್ದುರಿಪ್ಪ? ಹಳ್ಳಿ ಹಣಮರ ನಾಡ ದಿಲ್ಲಿ ಬಾದಶಾನ ಪಟ್ಟಣದೊಳಗ ಇದ್ದು ವಡ್ಡಿ ವಾಲಗ ಶಿವಸ್ಥಾನಗಳಿದ್ದು.
ಈ ವಡ್ಡಿವಾಲಗ ಶಿವಸ್ಥಾನಗಳು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರ ಕೈವಶ ಆಗಬೇಕಂತೇಳಿ ಪರಮಾತ್ಮ ಸಿಕ್ಕಾ ಬಿದ್ದಿತ್ತು. ಅದೇ ಪ್ರಕಾರ ಮುಂದೆ ವಡ್ಡಿವಾಲಗ ಶಿವಸ್ಥಾನಗಳು ಅವ್ರ ಕೈವಶ ಆಗ್ಯಾವ. ಅಯ್ಯವ್ರಿಪ್ಪ ಅದ್ರಕ್ಕಿಂತ ಪೂರ್ವದೊಳಗ ಏನಾಗಿತ್ತು? ಅಕ್ಕವ್ವ ಮಾಯವ್ವ ದೇವರಿಗಳಿ ಪಪ್ಪಣ್ಣ ಗುರು ಬೀರ್ ದೇವರು ಕೂಡಿಕೊಂಡು ಗುರುವರ್ಯವಣ್ಣ ಸಿದ್ದನ ಹಬ್ಬ ಹಾಕ್ಯಾರ. ಅವ್ರು ಹಾಕ್ಯಾರಲ್ಲ, ಗುರುವರ್ಯವಣ್ಣ ಸಿದ್ದನ ಹಬ್ಬ ಹಾಕದ ಕರಾಗ ಬೀರ್ ದೇವರಿಗೆ ಮಾಳಿಂಗರಾಯಗ ಬೆಟ್ಟಿರ್ಲಿಲ್ಲ. ಹೌದು, ವಡ್ಡಿವಾಲಗ ಶಿವಸ್ಥಾನಗಳರೇ ಮಾಳಿಂಗರಾಯನ ಕೈದಿಂದ ಹೊರಗೆ ಬಂದಾವ. ಹೌದು. ಹಂಗಾದ್ರ ಗುರು ರೇವಣ್ಣ ಸಿದ್ದನ ಹಬ್ಬದೊಳಗ ವಡ್ಡಿವಾಲಗ ಶಿವಸ್ಥಾನಗಳನ್ನ ಎಲ್ಲಿದ್ದಿಂದ ತಂದು ಬಡದ್ರ ಅನ್ನುವಂಥದ್ದು ಕಾಲ ಮತದಾಗ ಗಿಂಡಿ ಕಡಲ್ಲ ಅನ್ನಂಗ ಪ್ರಶ್ನೆ. ಎಲ್ಲರಿಗೂ ತಿಳಿಯಂಗಿರ್ಬೇಕು ಪಾಯಿಂಟ್ ಟು ಪಾಯಿಂಟ್. ಹೌದಲ್ಲ? ಹೌದು. ಇನ್ನ ಒಂದ್ ಹೆಂಗ ಸಿದ್ದಣ್ಣ, ಇನ್ನೊಂದು ಹೆಂಗ್ರಿಪ್ಪ, ಈ ಸದ್ಯ ಎಲ್ಲಾ ಸಮಾಜದೊಳಗ ಲಗ್ನ ಆಗ್ತದ. ಲಗ್ನ ಆಗ್ಬೇಕಾದ್ರೆ ಕೈಗೆ ಕಂಕಣ ಅನ್ನುವಂಥದ್ದು ಕಟ್ತಾರಲ್ಲಪ್ಪ, ಅರಿಶಿಣ ಬೇರ. ಕಂಕಣ ಕಟ್ಟಲಾರ್ದೆ ಲಗ್ನ ಮಾಡಕ್ ಬರುದಿಲ್ಲ. ಹಂಗ ಬೀರ್ ದೇವ್ರ ಲಗ್ನ ಕನ್ನಿಕಾಮೃತಿ ಜೋಡಿ ಆಗ್ಯಾದ, ಆಗೈತಿ. ಹೌದಲ್ಲ? ಹೌದ್. ಆ ಸಮಯದೊಳಗ ಬೀರ್ ದೇವ್ರಿಗೆ ಕಂಕಣ ಅನ್ನುವಂಥದ್ದು ಕಟ್ಟ್ಯಾರೋ ಕಟ್ಟಿಲ್ಲ. ಹೌದು. ಕಟ್ಟಿಲ್ಲ ಅಂದ್ರೆ ಯಾಕೆ ಕಟ್ಟಿಲ್ಲ, ಕಟ್ಟ್ಯಾರ ಅಂದ್ರೆ ಯಾರು ಬಂದು ಕಟ್ಟ್ಯಾರ, ಅವ್ರ ಹೆಸರೇನು? ಹೌದು. ಯಾರಿಗೆ? ಬೀರ್ ದೇವ್ರಿಗೆ. ಬೇರೆ ದೇವ್ರಿಗೆ ಕಂಕಣ ಅನ್ನುವಂಥದ್ದು ಯಾರು ಕಟ್ಟ್ಯಾರ? ಹೌದು. ಇದು ನೇರವಾಗಿ ಹೆಸರಿಟ್ಟು ಕೇಳಿರ್ತಕ್ಕಂಥ ಪ್ರಶ್ನೆ. ಹೌದು. ಅಲ್ಲಿ ಸಿದ್ಧ, ಅಲ್ಲಿ ಜೋಳ ಬೆಳ್ದ ಅನ್ನುವಂಥದ್ದು ನಮ್ ಕಡೆ ಇಲ್ಲ. ಹೌದು. ಹೌದಲ್ಲ? ಹೌದು. ತಿಳಿಬೇಕು. ಮುಂದಿನ ವರ್ಷತನ ಹಿರಿಯರ ತಲೆಯಾಗಿರ್ಬೇಕು. ಹೌದಾ? ರಾಶಿ ಹೊಂಡ್ಬೇಕಲ್ಲ ಸಿದ್ದಣ್ಣ. ಹೌದು 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 ಹೌದು. ರಾಶಿ ಹೊಡೆದ್ರೆ ನಿಂಗೆ ತಪ್ಪಿಗಟ್ಲೆ ಬಿದ್ದಿರ್ಬೇಕು ಚೀಲ. ಹೌದು, ಅದಕ್ಕ ಮಾಲ್ವ ಮಷಿನ್ ತಗೊಂಬಂದೇವ್ ನಾವ್ ಈಗ. ಹೌದಲ್ಲ? ಹೌದು. ಇಲ್ಲ ಹೇಳ್ತಾರ, ಹಂಗೇನಿಲ್ಲ. ಇಲ್ಲ ಎಷ್ಟೇ ಆಗ್ಲಿ ಕಾಕಾರ ಹೇಳ್ತಾರ್ರಿ, ಅವರು ಸರ್ವಿಸ್ ಬಾಳ ಆಗೈತ್ರಿ. ಇಲ್ಲಿ ಹಿನ್ನ ಅವ್ರಿಗೆ ಹಾಡ್ಕಿ ಒಳಗ ಸರ್ವಿಸ್ ಅದಾಟ ನನಗ್ ವಯಸ್ಸಾಗಿಲ್ಲ. ಹಿನ್ನ ನಾ ತಪ್ಪಬೇಕು ಖರೆ, ನೋಡಿದ್ರ ಅವ್ರು ತಪ್ಪಾರ್ದು. ಇವತ್ತಿನ ದಿವಸ ತುಂಬದ ಅಮೃತದ ಕೊಡ ಇದ್ದಂಗ ಅವ್ರು. ಹೌದಾ? ಮಾಸ್ತಾರ ಅಂದ್ರ ಹಾಗೇನಿಲ್ಲ, ಅವ್ರು ತುಂಬದ ಅಮೃತದ ಕೊಡ. ಅದಕ್ಕೆ ಇವತ್ತ ಧಕ್ಕಿ ಹೊಡೆದು ತುಳ್ಕುಸಿ ಚಲ್ಲುದದ. ತುಮಕೊಂಡ್ ಒಯ್ದು ಮುಂದಿನ ಊರಾಗ ಚಲ್ಲುದಾನ. ಬರೇ ತುಳುಕುಸದ ಅಟ್ಟೆ. ತುಂಬುದು ಕೂಡ ಎಂದು ತುಳ್ಕುದಿಲ್ಲ, ನೀವು ಧಕ್ಕಿ ಹೊಡೆದಕರೆಗೆ ತುಳುಕ್ಬೇಕದು. ಮುಂಗೇಲೆ ಏನೇನೇನು. ಹೌದು, ಎದರ್ಲಿ ಹೈತೀರಿ ಹೈರಿಲ್ಲ. ಫೈರ್ ಕೂಡ ಪಯ್ಯನಂಗ ಇಲ್ಲ, ಟಗರಿನ ಗತ್ತೆ ತೆಲಿಲ್ ಹೋಗಿ ದಾಕ್ಕನ ಹೈರಿ ತಿನ್ನ. ಸಿದ್ಧ ಮಾಳಿಂಗರಾಯ ಹುಟ್ಟಿ ಬಂದು ಬಾರಾಮತಿ ಗೌಡರ ಮನಿಯಾಗ. ಹೌದಾ? ಬಾರಾಮತಿ ಗೌಡರ ಮನಿಯಾಗ ಸಿದ್ಧ ಮಾಳಿಂಗರಾಯ ಹುಟ್ಟಿ ಬಂದು ಬಾರಾಮತಿ ಗೌಡರ ಮನಿಯಾಗ ಹಾಳಾಗಿ ದುಡದಾನೋ ಶಿರಾಡೋಣ ಸಿದ್ಧನ ಕೈಯಾಗ. ಹೌದು, ಸಿದ್ಧನ ಕೈಯಾಗ ಹಾಳಾಗಿ ದುಡದಾನೋ ಶಿರಾಡೋಣ ಸಿದ್ಧನ ಕೈಯಾಗ. ಹೌದಾ? ಸಾಕ್ಷಾತ್ ಶಿವ ಪಾರ್ವತಿ ನಿಳಿಸ್ಯಾನೋ ಈ ಧರಣಿ ಮ್ಯಾಲ. ಹೌದಾ? ಈ ಧರಣಿ ಮ್ಯಾಗ ಸಾಕ್ಷಾತ್ ಶಿವ ಪಾರ್ವತಿ ನಿಳಿಸ್ಯಾನೋ ಈ ಧರಣಿ ಮ್ಯಾಲ. ಸಿದ್ಧ ಮಾಳಪ್ಪನ ನೆನದ್ರ ನಮ್ಮ ಪಾಪ ಎಲ್ಲ ಬಯಲಾಗತ್ತ ಹೇಳ್ಯಾರ ಅವ್ರು. ಹೌದಾ? ಹೌದ್ 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 ಹೌದ್. ಎಂತ ಪವಾಡ್ರಿ, ಇಂತ ಕೆಟ್ಟ ಕಲಿಯುಗದೊಳಗ ಶಿವ ಪಾರ್ವತಿಯರ ಮರ್ತೆ ಕಳೆದ ಬರ್ತಾರಂದ್ರ ಸಾಮಾನ್ಯ ಪವಾಡಲ್ಲ ಆತ್ಮೀಯ ಬಂಧುಗಳೇ. ಎರಡನೇ ಕಾಶಿಯತಿ ಕರೆದಾರ ಹುಲಜಂತಿಗೆ. ಹೌದಾ? ಒಂದೇ ದಿನದಾಗ ಹತ್ತಿ ಬಿತ್ತು, ಹತ್ತಿ ಬೆಳೆದು ಮುಂಡ ಸುತ್ತಬೇಕ ಸುಮ್ಮಕ್ಕದನ್ರಿ ಸರ್. ಅದಕ್ಕಿರ್ಲಿ ಇಂತಿಂತ ಸಿದ್ಧಿ ಪುರುಷರು. ರೀ ಯಾಡಿ ಕೇಳಿನ್ ಸಾಕ್ರಿ. ಸಾಕು, ಎರಡೇ ಇಲ್ರಿ. ಅವ್ರು ಎರಡು ಕೇಳ್ಯಾರ, ನಾವು ಎರಡು ಕೇಳಿವಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರ್ದೆ ಯಥಾ ಪ್ರಕಾರ ಒಂದು 4 ಕುಡಿ ಸತ್ಯ ಸುಂದರ ಚಾಲ ಹಾಡಿ ಆಚ ಕಡೆ ನಮ್ಮ ಉಭಯ ತಂಡದವರಿಗೆ ಪಾಳೆ ಹೋಗ್ತದ. ಸಭಾ ಇದೇ ಶಾಂತ ರೀತಿಯಿಂದ ಎದ್ದು ಹೋಗಲಾರ್ದೆ, ಗದ್ದಲು ಮಾಡಲಾರ್ದೆ ಕೇಳ್ಬೇಕು ತಿಳ್ಕೊಂಡು ಮತ್ತೊಮ್ಮೆ ಕೈ ಮುಗಿದ ವಿನಂತಿ ಎಂದು ಕೇಳ್ಕೊಂಡು ಚಾಲ ಹಾಡಿ ಆಚ ಕಡೆ ಅಣ್ಣನ ಮೇಳಿಗೆ ಪಾಳೆ ಕೊಟ್ಟು ಬಿಡು.